ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಎರಡು ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಆರೋಗ್ಯಕರವಾದಂತಹ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ಬೇಸಿಗೆ ದಿನದಾಗ ಈ ಎರಡೂ ರೆಸಿಪಿಗಳನ್ನು ನೀವು ತಪ್ಪಲಾರ್ದ ಮಾಡಿದ್ರಿ ಅಂತಂದ್ರೆ ಹೊಟ್ಟೆ ಎದ್ದು ನಿಂತು ನಿಮಗೆ ಥ್ಯಾಂಕ್ಸ್ ಹೇಳ್ತೈತೆ ರೀ. ಅಷ್ಟು ಮಸ್ತ್ ಆಗಿರುವಂತಹ ಈಸಿ ಆಗಿರುವಂತಹ ಈ ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ಹೆಂಗಂತೇಳಿ ನೋಡೋಣ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಮೊದಲನೇದಾಗಿ ನಾವು ನಿಮಗೆ ಜೋಳದ ಅಂಬಲಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಸಿಂಪಲ್ ಆಗಿ ಮಾಡುವಂತಹ ಕಂಫರ್ಟ್ಫುಲ್ ಆಗಿರುವಂತಹ ಮಸ್ತ್ ಆಗಿರುವಂಥ ರೆಸಿಪಿ. ಒಂದು ಕಪ್ ಅಷ್ಟು ಮೊಸರನ್ನ ಒಂದು ತಾಲಿ ಒಳಗೆ ತಗೋರಿ. ಆಮೇಲೆ ಅದಕ್ಕೊಂದು ಕಪ್ ನೀರನ್ನು ಹಾಕಿರಿ. ಈ ಕಡೆ ಏನು ಮಾಡಿರಿ, ಇನ್ನೊಂದು ಯಾವುದಾದ್ರು ಒಂದು ಪಾತ್ರದಾಗ 1.5 ಕಪ್ ಅಷ್ಟು ನೀರನ್ನು ಕಾಯಕ್ಕೆ ಇಡ್ರಿ. ಈ ಮೊಸರನ್ನ ನೀವು ಮಜ್ಜಿಗೆಗತ್ತಲೆ ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ಗಟ್ಟಿನ ಭಾಳ ತಿಳಿಯಾಗಿ ಅಲ್ರಿ, ಸ್ವಲ್ಪನ ಈ ರೀತಿಯಾಗಿ ಕಡ್ದ ನೀವು ತಯಾರು ಮಾಡ್ಕೊಂಡು ಇಟ್ಕೊರಿ. ಈ ಕಡೆ 1/4 ಕಪ್ ಅಷ್ಟು ಜೋಳದ ಹಿಟ್ಟನ್ನು ತೊಗೊಂಡು ಅದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ ಗಾರ್ರ ಅಂತೇಳಿ ತಿರುವಾಡಿ ಅದನ್ನು ಬೀಟ್ ಮಾಡಿರಿ. ಅಲ್ಲಿ ಗಂಟು ಹಿಂಗೆ ಏನೂ ಉಳಿಲಾರ್ದಂಗೆ ಈ ಜೋಳದ ಹಿಟ್ಟನ್ನು ನೀರು ಜೊತೆ ಮಿಕ್ಸ್ ಮಾಡ್ಬೇಕ್ರಿ. ಕುದಿಯಕಟ್ಟಂತಹ ನೀರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಜೋಳದ ಹಿಟ್ಟನ್ನು ಇದ್ರ ಮಿಕ್ಸ್ ಮಾಡಿಟ್ಟಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಂದು ಚಮಚೆಯಿಂದ ತಿರುವಾಡಿ. ಈ ರೀತಿಯಾಗಿ ಅದನ್ನು ಸ್ವಲ್ಪ ನೀವು ಕುದಿಸೋಕೆ ಸ್ಟಾರ್ಟ್ ಮಾಡಿರಿ. ಸಮಾಧಾನಲೆ ಮಾಡ್ಕೋತ ಹೋಗ್ರಿ, ಏನೂ ಅರ್ಜೆಂಟ್ ಇಲ್ಲ. ತಿಂದರೆ ಒಂದು ಈ ರೀತಿ ಗಟ್ಟಿ ಆಕತಿ, ಅಲ್ಲಿ ತನಕ ನೋಡ್ಕೋತ ಇರಿ. ಆಮೇಲೆ ಒಂದು ಕಾರುಕಲ್ಲು ಅಥವಾ ಒಂದು ಕುಟ್ಟಾಣಿ ಒಳಗೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಸಮಾಧಾನಲೆ ನೀವು ಈ ರೀತಿಯಾಗಿ ಅರಿರಿ. ಮುಂದಕ್ಕೆ ಇದರೊಳಗೆ ಒಂದು 4-5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿಯನ್ನು ಹಾಕಿ ಅದನ್ನು ಒಂದಿಟ್ಟು ಚಂದಂಗೆ ನೀವು ಕುಟ್ಟಬೇಕಾಕೈತಿ ರೀ. ಸಮಾಧಾನಲೆ ಮಸ್ತಾಗಿ ಈ ಒಂದು ರೆಸಿಪಿ ಮಾಡಿದ್ರಿ ಅಂತಂದ್ರೆ ಅದು ಭಾಳ ಚಲೋ ಆಗ್ತೈತಿ. ಚಂದಂತಹ ಒಂದು ಫೀಲ್ ಸಹ ಬರ್ತೈತೆ ರೀ. ಆಮೇಲೆ ಮಜ್ಜಿಗೆ ಏನು ಮಾಡಿದ್ರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀವಿ. ಜೋಳದ ಹಿಟ್ಟನ್ನು ನೀವು ನೋಡ್ಬೋದು ಸ್ವಲ್ಪ ಈ ರೀತಿ ಗಟ್ಟಿ ಆಗಿರ್ತೈತಿಲ್ಲ. ಒಂದು ಈಟ್ ಆರಿದ ಮೇಲೆ ಅದರೊಳಗೆ ಮಜ್ಜಿಗೆಯನ್ನು ನೀವು ಹಾಕಬೇಕಾಕೈತಿ ರೀ. ಅಷ್ಟು ಹಾಕಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿರಿ, ಚಂದಂಗೆ ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಇದರೊಳಗೆ ನೀವು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ, ಶುಂಠಿ ಹಂಗೆ ಅರಿದಂತಹ ಜೀರಿಗೆಯನ್ನು ಹಾಕಿ ಇದನ್ನು ಚಲೋತ್ನಂಗೆ ನೀವು ಕೂಡಿಸ್ರಿ. ಆ ಜೀರಿಗೆ ಫ್ಲೇವರ್ ಇದ್ರೊಳಗೆ ಭಾಳ ಚಲೋತ್ನಂಗೆ ಬರ್ತೈತಿ. ನೋಡ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮತ್ತು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ. ಅಂದ್ರೆ ಅಂಬಲಿ ಭಾಳ ಚಲೋ ಆಗ್ತೈತಿ. ಆಮೇಲೆ ಇದನ್ನು ಸ್ವಲ್ಪ ಮಣ್ಣಿನ ಪಾತ್ರೆ ಒಳಗೋ ಅಥವಾ ಫ್ರಿಜ್ದಾಗ ಇಡ್ತಿದ್ರೆ ಮಾಡಿರಿ. ತಂಪು ಮಾಡಿರಿ, ಅದನ್ನು ತಂಪು ಮಾಡಿದ ಮೇಲೆ ಕುಡಿರಿ, ಭಾಳ ಚಲೋ ಆಗ್ತೈತಿ. ಆಮೇಲೆ ಇದ್ರ ಮೇಲೆ ಒಂದು ಈಟ್ ಅರ್ಧಂತಹ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿನ ಮ್ಯಾಲೆ ನೀವು ಯಾವಾಗ ಕುಡಿತಿರ್ತೀರೋ ಅವಾಗ ಹಾಕಿ ಈ ರೀತಿಯಾಗಿ ನೀವು ಅಂಬಲಿ ಮಾಡ್ಕೊಂಡು ಕೊಡಿದ್ರಿ ಅಂತಂದ್ರೆ ಆಹಾ ಏನು ಕೇಳ್ತೀರಿ. ಬಿಸಿಲಾಗ ಭಾಳ ಭಾಳ ಒಳ್ಳೆಯದು ತಂಪಾಗಿರುವಂತಹ ಅಂಬಲಿಯನ್ನು ಮಾಡಿಕೊಡ್ರಿ. ಹಂಗೆ ಇನ್ನೊಂದು ನಮ್ಮ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ರೆಸಿಪಿ ಅಂತಂದ್ರೆ ಅದು ನುಚ್ಚಿನ ಅಂಬಲಿ ಮತ್ತು ಈ ಒಂದು ಜೋಳದ ನುಚ್ಚು ರೀ. ಭಾಳ ಚಲೋತ್ನಾಗಿ ಮಾಡುವಂತಹ ಭಾಳ ಪಾರಂಪರಿಕವಾದಂತಹ ರೆಸಿಪಿ ಇದೆ ನೋಡಿ. ನೀವು ಗಿರ್ನಿಗೆ ಹೋಗಿ ಜೋಳ ನುಚ್ಚು ಮಾಡಿಕೊಡ್ರಿ ಅಂತಂದ್ರೆ ಮಾಡಿ ಕೊಡ್ತಾರೆ ಅವರು. ಆರಾಮಾಗಿ ನಿಮ್ಗೆ ಯಾವಾಗ ಬೇಕು ಬಿಳಿ ಜೋಳ ತೊಗೊಂಡು ಹೋಗಿ ಮಾಡಿಸ್ಕೊಂಬರ್ರಿ. ನುಚ್ಚು ಮಾಡಕ್ಕಂತ ಹೇಳಿದ್ರಿ ಅಂತಂದ್ರೆ ಮಿಲ್ನವ್ರ ಚಲೋತ್ನಾಗ ಮಾಡಿಕೊಡ್ತಾರೆ. ಅದರಿಂದ ನಾವು ಅದನ್ನು ಚಾನ್ಸ್ ಹಿಟ್ಟನ್ನೆಲ್ಲ ತೆಗೆದು ಇಲ್ಲಿ ನುಚ್ಚನ್ನು ತೊಗೊಳ್ಬೇಕು. 1 ಕಪ್ ಅಷ್ಟು ನಾವು ನುಚ್ಚನ್ನು ಮಾಡ್ಕೊಳಕತ್ತೀವಿ ರೀ. ಅದನ್ನು ಒಂದು ಮರದಾಗ ಹಾಕಿ ನಾವು ಅದನ್ನು ಚಂದಂಗೆ ಸ್ವಚ್ಛ ಮಾಡ್ಕೋಬೇಕ್ರಿ. ಅಂದ್ರೆ ಇದ್ರ ತೌಡು ಗಿೌಡು ಎಲ್ಲ ಇರ್ತೈತಿಲ್ಲ ಅದನ್ನೆಲ್ಲ ಹೋಗಿಸ್ಕೋಬೇಕ್ರಿ. ಅದನ್ನು ಚಲೋತ್ನಂಗೆ ಈ ರೀತಿ ಒಣಗಿಸಿ ಮುಂದೆ ತೌಡು ಬರ್ತೈತಿಲ್ಲ ಅದನ್ನು ಕೇರಿ ನೀವು ಹಿಂಗೆ ತೆಗೆದು ಬಿಡಬೇಕಾಕೈತ್ರಿ. ಅಂದ್ರೆ ಒಂದು ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಭಾಳ ಮಸ್ತಾಗಿ ಅಜ್ಜಿಗಳೆಲ್ಲರೂ ಈ ರೀತಿಯಾಗಿ ಮಾಡ್ಕೋತ ಇರ್ತಿದ್ರಿ. ನೋಡ್ಬೇಕು ಅವನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತಿದ್ರಿ. ಹಿಂಗೆ ನೀವು ಈ ತೌಡ್ಗೆ ಎಲ್ಲ ಏನಿರ್ತೈತಿಲ್ಲ ಇದನ್ನೆಲ್ಲನೂ ತೆಗಿಬೇಕಾಕೈತಿ. ಆಮೇಲೆ ಈ ನುಚ್ಚು ಮಾಡೋ ಸಲುವಾಗಿ 1 ಕಪ್ ಅಷ್ಟು ನೀವು ನುಚ್ಚನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ನುಚ್ಚು ಜೋಳದ ನುಚ್ಚು ಸಿಗ್ತೈತ್ರಿ ಹೊರಗೆ. ಇಲ್ಲ ಜೋಳ ಬಿಸ್ಕೊಂಬಂದ ಅಂದ್ರೆ ನುಚ್ಚು ಬಿಸ್ಕೊಂಬಂದ್ರೂ ನಡಿತೈತ್ರಿ. ಈ ಕಡೆ ಒಂದು ಕಡ್ಗೆ ಒಳಗೆ 1.5 ಕಪ್ ಅಷ್ಟು ಮೊಸರನ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಭಾಳ ನೀರು ಹಾಕಿರಿ. ಒಂದು ತಮಗೆ ಅಷ್ಟು ನೀರು ಹಾಕಿ ಮಜ್ಜಿಗೆಯನ್ನು ಮಾಡ್ಕೊರಿ. ಮೊಸರಿಂದ ಅದನ್ನು ಒಂದು ಕಡೆಗೋಲ್ ತೊಗೊಂಡು ಚೆನ್ನಾಗಿ ಕಡ್ದ ಮಜ್ಜಿಗೆಯನ್ನು ಮಾಡ್ಕೊರಿ. ಗೊತ್ತಾದ್ರಿ? ಇಷ್ಟಂತೂ ನೀವು ಮಾಡ್ತಿರಲಿಲ್ಲ. ಡೈರೆಕ್ಟ್ ಮಜ್ಜಿಗೆ ಇದ್ರೆ ಮಜ್ಜಿಗೆ ತೊಗೊಂಬರ್ರಿ. ಅವನು ಅದರ ಚಲೋತ್ನಂಗೆ ಈ ರೀತಿ ಕಡಿದ ನೀವು ತೊಗೊಂಬರ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಈ ಕಡೆ ನೀವು ನುಚ್ಚಿ ಏನು ತೊಗೊಂಡಿರ್ತಿಲ್ಲ 1 ಕಪ್ ಅಷ್ಟು ಒಂದು ಪಾತ್ರದಾಗ ಹಾಕಿರಿ ನೋಡಿ. ಹಾಕಿ ಅದನ್ನು ಮತ್ತೆ ಅಲ್ಲೇನ ಸ್ವಚ್ಛ ಆಗಿರಂಗಿಲ್ಲ ರೀ. ಅದಕ್ಕೆ ಇನ್ನೊಂದು ಸಲ ಈ ರೀತಿ ನೀರನ್ನು ಹಾಕಿ ತೊಳೆದ ಮ್ಯಾಲೆ ಹಿಂಗೆ ಎಕ್ಸ್ಟ್ರಾ ಬರ್ತೈತಿಲ್ಲ ಇದ್ರಾಗ ಎಲ್ಲ ತೌಡಿನ ಉಳಿದಿರ್ತೈತಿ ಅದನ್ನು ತಕ್ಕೊಂಬಿಡ್ಬೇಕಂದ್ರೆ ನೀರು ಅದನ್ನು ಈ ರೀತಿ ಸೋಸಿ ನೀವು ಆ ತೌಡನ್ನು ತೆಗೀರಿ. ಹಿಂಗೆ ಒಂದು 2-3 ಸಲರೇ ಮಾಡಿರಿ ನಡಿತೈತಿ. ಹಿಂಗೆ ಮಾಡಿರಿ ಎಲ್ಲ ತೌಡನ್ನು ತೆಗೆದೇವು. ಈಗ ಆಮೇಲೆ ಇದ್ರೊಳಗೆ ನೀವು ಮಾಡ್ಕೊಂಡಂತಹ ಮಜ್ಜಿಗೆ ಏನಿತ್ತು ನೋಡಿರಿ, ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿ ನಾಳೆ ನುಚ್ಚು ಮಾಡಾರಿದ್ರಿ ಅಂತಂದ್ರೆ ಇವತ್ತಿನ ರಾತ್ರಿ ಇದನ್ನು ಬಿಟ್ಟುಬಿಡ್ರಿ. ಪೂರ್ತಿ ಓವರ್ ನೈಟ್ ಬಿಟ್ಬಿಡ್ರಿ. ಮುಂಜಾನೆ ಅದ್ರ ಹುಳಿ ನೋಡ್ಬೋದು ಈ ರೀತಿ ಮ್ಯಾಲೆ ಬಂದಿರ್ತೈತಿ. ಇದನ್ನು ನೀವು ತೆಗಿಬೇಕಾಕೈತ್ರಿ. ಆ ನೀರು ಏನಿರ್ತದ್ರಲ್ಲ ಅದನ್ನು ಈ ರೀತಿಯಾಗಿ ಸೋಸಿ ತಕ್ಕೊಂಬಿಡ್ರಿ. ತಿಳಿತ್ರಿ? ನುಚ್ಚಿನ ಅಂಬಲಿ ಮಾಡೋಕೆ ಭಾಳ ನಿಮಗೆ ಟೈಮ್ ಬೇಕಾಕೈತಿ. ಸಮಾಧಾನಲೆ ಮಾಡಿರಿ, ಭಾಳ ಚಲೋ ಆಗ್ತೈತಿ. ಅಂದರೆ ಒಮ್ಮೆ ಮಾಡ್ತಿರ್ತೀರಿ, ತಪ್ಪಲಾರ್ದ ಮಾಡಿ.
ಈಗ ನೀವು ನುಚ್ಚು ನೋಡ್ಬೋದು ಮಜ್ಜಿಗೆ ಜೊತೆ ಪೂರ್ತಿಯಾಗಿ ಅದ ಈ ರೀತಿಯಾಗಿ ನೆನೆದೈತೆ ರೀ. ಹಿಂಗೆ ನಾವು ಮಾಡಬೇಕಾಗಿರೋದು. ಈ ಕಡೆ ಈ ಒಂದು ಪಾತ್ರದಾಗ ಒಂದು 2.5 ಕಪ್ಪಷ್ಟು ನೀರನ್ನು ಕಾಯಕ್ಕೆ ಇಡ್ರಿ. ಚೆನ್ನಾಗಿ ನೀರು ಕಾಯಬೇಕಂದ್ರೆ ಮೇಲೆ ಒಂದು ಸ್ವಲ್ಪ ಲಿಡ್ ಅಥವಾ ಒಂದು ಪ್ಲೇಟನ್ನು ಮುಚ್ಚಿ ಒಂದಿಟ್ಟು ಕುದಿ ಬರೋ ಹಂಗೆ ನೀವು ಬಿಡಿ. ಆಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪನ್ನು ಹಾಕಿರಿ. ಉಪ್ಪನ್ನು ಹಾಕಿದ ನಂತರ ಇದರೊಳಗೆ ಏನು ಮಾಡಿರಿ ಅಂತಂದ್ರೆ ಇದೇಗೆ ನೀವು ನೆನೆಸಿಟ್ಟಂತಹ ನುಚ್ಚಿತ್ರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಚೆಂದಂಗೆ ಮಿಕ್ಸ್ ಮಾಡಿರಿ. ಬರಬ್ಬರಿಯಾಗಿ ಅದನ್ನು ಕುದಿಸ್ಕೊಂತ ನೀವು ಹೋಗಬೇಕು. ಸಮಾಧಾನಲೇ ಅದನ್ನು ಈ ರೀತಿ ತಿರ್ವ್ಯಾಡ್ಕೊತ ಇರಬೇಕಾಕೈತಿ ನೀವು. ಅದನ್ನು ತಿರ್ವ್ಯಾಡ್ದಂಗೆ ನಿಮಗೆ ಮುಂದೆ ಹೋಗಂತಲೇ ಅದು ಗೊತ್ತಾಗ್ತೈತಿ. ಸ್ವಲ್ಪ ಕುದ್ದಾದ ತನ್ನಿಂದ ತಾನ ನಿಮಗೆ ಒಂದು ಈಟ ಗಟ್ಟಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ರೀತಿಯಾಗಿ ಅದು ಬರ್ಬೇಕು ರೀ. ಹಿಂಗೆ ಕುದಿನೂ ಸಹ ಬರಬೇಕು. ನಡ್ಬಾರ್ದು ನೀವು ಅದನ್ನು ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ. ನುಚ್ಚಿನ ಅಂಬಲಿ ನೀವೆಂದೂ ತಿಂದಿರಲಿಲ್ಲ ಅಂತಂದ್ರೆ ಒಂದು ಮಸ್ಟ್ ಟ್ರೈ ರೆಸಿಪಿ ರೀ. ಭಾಳ ಚಲೋ ಆಗುವಂತಹ ರೆಸಿಪಿ ರೀ. ಅದಕ್ಕೆ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳತ್ತೀನಿ ಅದನ್ನು ಮಾಡಿರಿ ಅಂತೇಳಿ. ಈ ಕಡೆ ಅಂಬಲಿ ಮಾಡೋಕೆ ಒಂದು ಕಪ್ಪಷ್ಟು ಮೊಸರು, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿಕಾಯನ್ನೆಲ್ಲ ಕರೆದಿಟ್ಕೋರಿ. ಅಂದರೆ ಕಟ್ ಮಾಡಿ ಇಟ್ಕೊರಿ, ಕರೆದಲ್ಲ. ಆಮೇಲೆ ಒಂದು ತಾಲಿ ಒಳಗೆ ಒಂದು ಪಾತ್ರದಾಗ ಅಥವಾ ಮಜ್ಜಿಗೆಯನ್ನು ಮಾಡ್ಕೊರಿ. ಆಮೇಲೆ ಒಂದು ಬೌಲ್ದಾಗ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಆ ಒಂದು ನುಚ್ಚಿನ ಅಂಬಲಿಯನ್ನು ಮಾಡೋಕೆ ನುಚ್ಚಿತ್ರಲ್ಲ ಅದನ್ನ ತೊಗೊರಿ. ಅದರೊಳಗೆ ಈ ಮಜ್ಜಿಗೆಯನ್ನು ಹಾಕಿ ಅದನ್ನು ಒಮ್ಮೆ ಚಂದಂಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಬೇಕೋ ನೋಡ್ಕೊಂಡು. ಆಮೇಲೆ ಉಳಿದಿದ್ದನ್ನು ಮೊದಲನೇ ಎಲ್ಲನೂ ಒಮ್ಮೆ ಮಾಡಿಟ್ರು ನಡಿತೈತಿ, ಅಥವಾ ಯಾವಾಗ ಬೇಕು ಅವಾಗ ಮಾಡ್ಕೊಂಡ್ರು ನಡಿತೈತಿ ರೀ. ಅದಾದ ನಂತರ ಇದಕ್ಕೆ ನೀವು ಕಟ್ ಮಾಡ್ಕೊಂಡಂತಹ ಈರುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಂತಹ ಈ ಒಂದು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಹಾಕಿರಿ. ಉಪ್ಪದು ಹೆಚ್ಚ ಕಡಿಮೆ ಬೇಕಂದ್ರೆ ಅದನ್ನು ಮಾಡ್ಕೋರಿ ಅಂತ ಹೇಳ್ತಾ ತಂಪಾಗಿರುವಂತಹ ನುಚ್ಚಿನ ಅಂಬಲಿ, ಜೋಳದ ಅಂಬಲಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.